ನಾವ್ ಬಂದಿವಿ ಈಗ ಕೊಕ್ಕಟ್ನೂರಲ್ಲಮ್ಮ ದೇವಿಗೆ. ಹಿಂದಿಂದ ಹೋಗಿ ಮುಂದ್ ಹೋಗಿ ನಮಸ್ಕಾರ ಮಾಡ್ತೀವಿ. ಇಲ್ಲಿ ಬಂದ್ಮೇಲ ಮುಂದ್ ನಮ್ಮ ಮಮ್ಮಿ ಹೊಂಟಾರು. ಹಿಂಗ್ ಬಂದ್ ಇಲ್ಲಿ ನಮಸ್ಕಾರ ಮಾಡ್ಬೇಕು. ಎಲ್ಲಾ ನಿಂತಾರ ನೋಡ್ರಿ ಬಂದ. ಎಲ್ಲಾ ಇದು ಹೊಸ ಜೋಡಿ ಅನಸ್ತಿ ಬಹುಶಃ ನಮ್ ತಮ್ಮ ಬಂದ. ನಮ್ಮ ಮಮ್ಮಿ ಬಾಳೆಹಣ್ಣ್ ಕೊಟ್ಟು ದೇವ್ರಿಗೆ ಕೊಡ್ಬೇಕಂತೇಳಿ ನಮಸ್ಕಾರ ಮಾಡಿ ಎದ್ರು. ಅಮ್ಮ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಈ ಸರಿ 2025 RCB ಕಪ್ ನಮ್ದಾಗ್ಲಿ. ಅಂಡ್ ಇದು ನನ್ ಫಸ್ಟ್ ವ್ಲಾಗ್ ವಿಡಿಯೋ. ಸೊ ನನ್ಗೂ ಆಶೀರ್ವಾದ ಮಾಡ್ರಿ. ಈ ವರ್ಷಂತೂ ಮೇನ್ ಬೇಡಿಕೆ ಅಂದ್ರ RCB ಕಪ್ ನಮ್ದಾಗ್ಲಿ. ನಾನ್ ಜಾಸ್ತಿ ನಂಬುದ್ ದೇವ್ರ ಇವ್ರ, ದೇವಿನೂ ಇವ್ರ. ಸೊ ಅನ್ಕೊಂಡಿದ್ದೆಲ್ಲಾನು ಆಗ್ಲಿ ಅಂತ ನಾವು ನಮಸ್ಕಾರ ಮಾಡಿ ಈಗ ಪರಶುರಾಮ್ ಕಡೆ ಬಂದ್ವಿ. ಅಲ್ಲೇ ಸೈಡ್ ಯಲ್ಲಮ್ಮ ದೇವಿ ಕಡೆ ಮತ್ ಇಲ್ಲಿ ಬಿ ಸ್ವಲ್ಪ ಬಾಳೆಹಣ್ಣು ಕೊಟ್ಟು ಬೇಡಿಕೆ ಅದು ಇಟ್ಟ ನಮಸ್ಕಾರ ಮಾಡಿ ನಾವ್ ಬಂದ್ವಿ ಈಗ ಟೇಂಕ ಹೊಡ್ಕೊಳಕ. ನಮ್ ಕಡೆ ಹೆಂಗಂದ್ರ ಟೇಂಕ ಹೊಡಿತಂದ್ರ ನೀರೆಲ್ಲಾ ಹಿಂಗ್ ನಾವ್ ಕುಡಿತೀವಿ. ಮ್ಯಾಲಿಂದ ಒಂದ್ ಪಟ್ಟಿ ಅಲ್ಲಿ ಇಡ್ತೀವಿ ಮತ್ ಕೆಳಗಿನ 2 ಪಟ್ಟಿ ನಮ್ ಕಡೆನ ತಂದಿರ್ತೀವಿ. ಅಂದ್ರ ನಮ್ ಮನಿಗೆ ಅಂದಂಗ. ಇದ ನೋಡ್ರಿ ಪರಶುರಾಮನ್ ಗುಡಿ. ಅದ್ರ ಸೈಡ್ ಇರೋದ್ ಯಲ್ಲಮ್ಮ ದೇವಿದ ತೋರ್ಸ್ತೀನಿ ವೇಟ. ಇದ ನೋಡ್ರಿ ಮುಂದಿಂದ ಹಿಂಗ್ ಕಾಣ್ತೈತಿ ನಮ್ದ ಯಲ್ಲಮ್ಮ ದೇವಿ ದೇವಸ್ಥಾನ. ಅಲ್ಲೇ ಸೈಡ್ ಇರೋದ ಅದ ಪರಶುರಾಮದ. ಇಲ್ಲಿ ಫಸ್ಟ್ ನಮಸ್ಕಾರ ಮಾಡಿ ಅಲ್ಲಿ ಪರಶುರಾಮಕ್ ಹೋಗಿ ಆಮೇಲೆ ನಾವ್ ಕೆಳಗಿಳಿದ್ ಬರ್ತೀವಿ. ಮತ್ ಇನ್ನೊಂದ್ ಈ ಊರಿನ ಜಾತ್ರೆ ಈ ದೇವಿ ಜಾತ್ರೆ ಹಿಂಗ್ ಆಗ್ತೈತಿ, ಬೆಂಕಿ ಆಗ್ತೈತಿ ಜಾತ್ರೆ ಬಾಳ ದೊಡ್ಡದಾಗ್ತೈತಿ. ಅಂಡ್ ಇನ್ನೊಬ್ರು ಇಲ್ಲಿ ದೇವಿ ಅದಾರು ಅವ್ರ ಮಾತಂಗಿ ದೇವಿ ಅಂತ ಹೇಳಿ. ಅಲ್ಲಿ ಬಂದ್ ನಮಸ್ಕಾರ ಮಾಡ್ರಿ ಇಲ್ಲಿ ಬಂದ್ ನಾವ್ ನಮಸ್ಕಾರ ಮಾಡೇ ಹೋಗ್ತೀವಿ ಯಾವತ್ತು. ಈ ಕಡೆ ಕೆಳಗ್ ಇಳಿದ್ ಬರಾತಿವಲ್ರಿ ಅವ್ರ ಯಲ್ಲಮ್ಮ ದೇವಿ ಅಲ್ಲಿ ಪರಶುರಾಮ. ಈಗ ಆ ಕಡೆ ಎಲ್ಲಿ ಹೋಗ್ ಬಂದಿವಿ ಅಂದ್ರ ಮಾತಂಗಿ ದೇವಿ ಕಡೆ. ಇಲ್ಲಿದ್ ಬಂದ್ ಅಲ್ಲಿ ಹೋಗಿ ನಮಸ್ಕಾರ ಮಾಡೇ ಬರತೀವಿ ಬಂದಾಗ ಒಮ್ಮೆ. ನಾನ್ ಇಲ್ಲಿದ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ನಾನೇ ಕೇಳ್ಕೊಂತೀನಿ. ನಂಬಿಕೆ ನಮ್ ದೇವಿ ಯಾವತ್ತು ನಮ್ ಜೊತೆನೆ ಇರ್ತಾರು. ಹಂಗ ಎಲ್ಲಾರ್ಗೂ ನಮಸ್ಕಾರ ಮಾಡಿ ನನ್ ಮಮ್ಮಿ ನನ್ ತಮ್ಮನ್ ಜೊತೆ ಒಂದ್ ಸ್ವಲ್ಪ ಕುಂತ್ ಮಾತ್ ಹಚ್ಚನಾಕ್ ಎದ್ ಬಂದ್ವಿ. ನೋಡ್ರಿ ಈಗ ಸಂಜೆ ಆಗೈತಿ. ಸಂಜೆ ಯಾಕ್ ಆಗೈತಿ ಅಂದ್ರ ನಾವ್ ಬರೋದು ಸಂಜಿಗ್ ಬಂದ್ವಿ. ಯಾಕಂದ್ರ ನಾಳೆ ಸವದತ್ತಿ ಯಲ್ಲಮ್ಮಗ್ ಹೋರದ್ವಿ. ಅಲ್ಲಿ ಹೋಗಿ ಬಂದ್ರ ಇಲ್ಲಿ ಬರಾಕ್ ಆಗಲ್ಲ ಅಂತೇಳಿ 6 ತಿಂಗಳತ್ಲೆ ಬರಾಕ್ ಆಗಲ್ಲ ಅಂತ ಇಲ್ಲ ಅದೇನೈತಿ ನಂಗ್ ಗೊತ್ತಿಲ್ಲ ರೀಸನ್. ನಾವ್ ಬಂದಿದ್ವಿ ಇವತ್ ಬೈಕ್ ಮ್ಯಾಲ ಬಟ್ ನಾಳೆ ಹೊಂಟಿವಿ ಬಸ್ಸಿಗೆ. ಇವತ್ ಮಂಗಳವಾರ ನೋಡ್ರಿ ನಮ್ ಗ್ಯಾಂಗ್ ಹೆಂಗ್ ಓಡಿ ಹೊಂಟೈತಿ ಬಸ್ ಸಲುವಾಗಿ. ಈಗ ಕರೆಕ್ಟ್ 5:50 ಟೈಮ್ ಯಾಕಂದ್ರ 6 ಗಂಟೆಗ್ ಬಸ್ ಐತಿ ಅಲ್ಲಿ ಅದಕ್. ನಾವ್ ಬರೋಷ್ಟ್ರಲ್ಲಿ ಡ್ರೈವರ್ ಬಂದಿದ್ರು. ಇನ್ನೇನ್ 5 ನಿಮಿಷದಲ್ಲಿ ಗಾಡಿ ಸ್ಟಾರ್ಟ್. ಬಸ್ ಫುಲ್ ಖಾಲಿ. ಫಸ್ಟ್ ಸೀಟ್ ನಮ್ದ ಇದ್ ಅರ್ಧ ಬಸ್ ಯಾಕೋ ನಮ್ ಗ್ಯಾಂಗ್ ಅನ್ಸಾಯ್ತಿ. ಅನ್ನೋ ಅಷ್ಟ್ರಲ್ಲಿ ಸೂರ್ಯನು ಉದಯ ಆದ. ನಾವ್ ಕುಂತೊಂಟಿವಿ ಆರಾಮ್ ಬಸ್ ಒಳಗ. ಮುಂಜಾನೆ ಬೇಗ ಎದ್ಬಿಟ್ಟು ರೆಡಿ ಆಗಿ ಹೋಗ್ಬೇಕಂತ ಹೇಳಿ ಅದಕ್ ನಿದ್ದಿ ಜೋರ್ ಬಂದ್ಬಿಟ್ಟು ಬಸ್ ಒಳಗ ನಿದ್ದಿ ಸ್ಟಾರ್ಟ್ ನಂದ. ಹೇಳ್ಬೇಕಂದ್ರ ನಿದ್ದಿ ಕಡಿಮೆ ಆಗೈತಿ ಅಂತಲ್ಲ, ನಾ ಯಾವತ್ತು ಬಸ್ ಒಳಗ್ ಕುಂತಂದ್ರ ಸಾಕ್ ಸ್ಟಾರ್ಟ್ ನಂಗ್ ನಿದ್ದಿ ಅಂದ್ರ ನಿದ್ದಿ ಒಟ್ಟ. ನಾ ನಿದ್ದಿ ಮಾಡೋದು ನನ್ ತಂಗಿ ವಿಡಿಯೋಸ್ ಮಾಡ್ಯಾಳು. ನಂಗಂತೂ ಬಸ್ ಒಳಗ ನಾ ಎಲ್ಲೇ ಹೋದ್ರು ನಿದ್ದಿ ಅಂತೂ ಮಸ್ತ್ ಆಗ್ತೈತಿ ಯಾವತ್ತು. ನಾ ಅಲ್ಲಿ ನಿದ್ದಿ ಮಾಡಕ್ ಡೈರೆಕ್ಟ್ ಎದ್ದಿದ್ದ ಗೋಕಾಕ್. ಮಕಾ ನೋಡ್ರಿ ಮಲ್ಕೊಂಡೆದ್ಮೇಲೆ ಹೆಂಗ ಆಗ್ತೈತಿ. ಇದ ನೋಡ್ರಿ ಗೋಕಾಕ್ ಬಸ್ ಸ್ಟ್ಯಾಂಡ್. ಇಲ್ಲೇ ನಾಷ್ಟಾಕದು ಸ್ಟಾಪ್ ಮಾಡಿದ್ರು ಅದಕ್ಕೆ ಕೆಳಗ್ ಹೋಗಿ ಒಂದ್ ರೌಂಡ್ ಹಾದ್ ಬಂದ್ವಿ. ಇಲ್ಲಿ ನೋಡ್ರಿ ಇಲ್ಲಿ ತಲ್ಯಾಗ ತುರುಬ್ ಹೋಗಿ ಗೋಟೆ ಆಗೈತಿ. ನಮ್ದು ಇನ್ನಿಷ್ಟೊಳಗ್ ಇಷ್ಟ ಆಗೋದ. ಹಂಗಂತೇಳಿ ನಾ ಅಜ್ಜಿಗೆ ಏನ್ ಅಂತದೇನ್ ಕೆಟ್ಟಂದಿಲ್ಲ. ಅದಕ್ಕ ಅವ್ರ ಫೇಸ್ ತೋರ್ಸಿಲ್ಲ. ಯಾಕಂದ್ರ ಇದ್ದಿದ್ದ ಹೇಳ್ತಿನ ಈಗ ಎಲ್ಲಾರ್ದು ಅದ ಈಗ ಪ್ರೆಸೆಂಟ್. ಈ ಡ್ರೈವರ್ ಬಂದ್ ಕುಂತಾರ ನೋಡ್ರಿ ಅಲ್ಲಿ ಕಂಡ್ಯಾಳು ಕಾಣತಾರ ನೋಡ್ರಿ. ಅವಾಗ ಮುಂಜಾನೆ ಏರ್ ಬಂದ್ ಕುಂತೀವಿ ಬಸ್ ಒಳಗ. ಕೆಟ್ಟ ಎಲ್ಲಾರು ಬ್ಯಾಸತ್ತಾರ ನೋಡ್ರಿ ತಲಿ ಕೆಡ್ಸ್ಕೊಂಡ್ ಕುಂತ್ ಬಿಟ್ಟಾರ ಎಲ್ಲಾರು ನಾವು ಹಂಗ. ಅಂದ್ರು ಸವದತ್ತಿ ಸಮೀಪ ಬಂದಿವು. ಯಾಕಂದ್ರ ಇಲ್ಲಿ ಗುಡ್ಡಗಳು ಕಾಣೋದ್ ಸ್ಟಾರ್ಟ್ ಆಯ್ತಂದ್ರ ಸವದತ್ತಿ ಬಂದಂಗ. ನಮ್ ಸೈಡಿನ್ ಮಂದಿ ಹಂಗಂದ್ರ ದೇವ್ರ ಸಮೀಪ ಬಂದಂಗ ದೇವ್ರ ಹೆಸರ್ಲೆ ಉದೋ 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 ಅಂತ ಅಂತಾರು. ಇವ್ರು ಎಲ್ಲಾ ಅದ್ನ ಅನ್ನತಾರ ನೋಡ್ರಿ. ಹಂಗ ಅವ್ರ ಜೊತೆನು ನಾವು ಅಂತೀವಿ. ಒಂದ್ 2-3 ಸರಿ ದೇವ್ರು ಬರ್ತಾರಪ್ಪ ಒಂದ್ 4-5 ಸರಿ ಅಂತಾರು. ನಾವು ಹಂಗ ಅಂತೀವಿ ಅವ್ರ ಜೊತೆ. ನೋಡ್ರಿ ಎಲ್ಲೆಲ್ಲಿ ಕುಂತಾರು ಎಲ್ಲಾ ಮಂದಿ ಫುಲ್ ರಶ್ ಇತ್ತು ಬಸ್. ಇಲ್ಲೇನೋ ಕಂಟಿನ್ಯೂಸ್ ನೀರ್ ಬೀಳ್ತಿರ್ತಾವಂತ್ರಿ. ನಾನು ಫಸ್ಟ್ ಟೈಮ್ ನೋಡ್ನಿ. ನಾವೀಗ ಬಸ್ ಇಳಿದ ಜೋಗಳ ಬಾವಿಗ್ ಬಂದ್ವಿ. ಇಲ್ಲಿ ಒಬ್ರು ದೇವಿ ಅದಾರು. ಆ ದೇವಿ ಹೆಸರ ಸತ್ಯವ ದೇವಿ ಅಂತೇಳಿ. ಅದಕ್ಕ ಜೋಗಳ ಬಾವಿ ಸತ್ಯವ ದೇವಿ ಅಂತ ಅಂತಾರು. ನಾವು ಬಂದೀವಿ ಈಗ ಇಲ್ಲಿ. ಈ ದೇವ್ರ ಗುಡಿ ಐತಿ ರೋಡ್ ಸೈಡ್ ಇಲ್ಲೇ. ಅಲ್ಲಿಂದ ಇಳದ ಡೈರೆಕ್ಟ್ ಇಲ್ಲೇ ಕಾಣತೈತಲ್ಲ ಅದ ದೇವ್ರ ಗುಡಿ. ಇದ ಜೋಗಳ ಬಾವಿ. ಇಲ್ಲಿ ಜಳಕ ಮಾಡಿ ಅಂತ ಅಲ್ಲಿ ಐತ್ಲಾ ಅಲ್ಲಿ ದೇವ್ರು ಹೋಗ್ತಾರು. ಜಳಕ ಮಾಡೋರ್ ಮಾಡ್ತಾರು ಬಿಡೋರ್ ಬಿಡ್ತಾರು ಅದ್ ಬಿಟ್ಟಿದ್. ಬಟ್ ನಾವ್ ಈಗ ಜಳಕ ಮಾಡಿ ಹೋಗ್ಬೇಕಂತ ಐತಿ. ಜಳಕ ಮಾಡಿ ಹೋಗ್ತಿವಿ. ಈಗ ಫ್ರೆಶ್ ಆಗಿ ಬಂದ್ವಿ. ಈಗ ದೇವ್ರಿಗೆ ಹೋಗ್ಬೇಕು. ದೇವ್ರ ಹೋಗೋ ಸಲುವಾಗಿ ತೆಂಗಿನಕಾಯಿ ಹೂವ ಹಾರ ಉದ್ಕಡ್ಡಿ ಅದ ಎಲ್ಲಾ ತಗೊಂಡ್ ಹೊಂಟಿವಿ. ಅಲ್ಲಿ ನೋಡ್ರಿ ಮಂದಿ ಅಂತೂ ಫುಲ್ ಇರ್ತೈತಿ. ಯಲ್ಲಮ್ಮ ಗುಡ್ಡಕ್ ಅಕಡಿ ಇರ್ತೈತಿ ಫುಲ್. ಇಲ್ಲಿ ಭಕ್ತರ ಹುಟ್ಟಿ ಉಡ್ತನ ಅಂತ ಅನ್ಕೊಂಡಿರ್ತಾರು. ಇವ್ರು ಅದ್ನ ಮಾಡತಾರು ಇದಕ್ ಹುಟ್ಟಿ ಉಡೋದ್ ಅಂತಾರು. ನಾವು ಈಗ ಬಂದ ನಂಬರ್ ಹಚ್ಚಿ ನಿಂತೀವಿ ದೇವ್ರ ದರ್ಶನ ಸಲುವಾಗಿ. ಎಲ್ಲಾ ಸಮಾಧಾನ್ಲೆ ಆರಾಮ್ಸೆ ದೇವ್ರ ನಮಸ್ಕಾರ ಮಾಡ್ಕೊಂಡ್ ಬರೋನು. ಮಂದಿ ಅಂತೂ ಜಾಸ್ತಿನೇ ಐತಿ. ಅದಕ್ಕ ನಂಬರ್ ಹಚ್ಕೊಂಡ್ ದೇವ್ರ ದರ್ಶನ ಸಲುವಾಗಿ ನಿಂತೀವಿ. ಇದೇನ್ ತೆಂಗಿನಕಾಯಿ ಕಟ್ಯಾರಲ್ರಿ ಇದ್ ಭಕ್ತರು ಕಟ್ತಾರ ಅನ್ಕೊಂಡಿದ್ ಆಗ್ಲಿ ಅಂತ ಹೇಳಿ. ಇದಕ್ಕ ದೇವ್ರ ಮೇಲೆ ಇಟ್ರು ನಂಬಿಕೆ ಅಂತಾರು. ಬರ್ರಿ ಸಮಾಧಾನ್ಲೆ ದೇವ್ರ ದರ್ಶನ ಮಾಡ್ಕೊಂಡ್ ಬರೋನು. ಇವ್ರ ಜೋಗಳ ಬಾವಿ ಸತ್ಯವ ದೇವಿ. ಇಲ್ಲಿಂದ ನಮಸ್ಕಾರ ಮಾಡ್ಬಿಡ್ರಿ. ನಾವಂತೂ ಮಾಡೀವಿ. ಈ ಸಲ ಕಪ್ ನಮ್ದಾಗ್ಲಿ. ನಾವು ದರ್ಶನ್ ಮುಗಸ್ಕೊಂಡ್ ಬರಾತೀವಿ ಸಾವಕಾಶ. ಎಲ್ಲಾರು ಒಳ್ಳೇದಾಗ್ಲಿ. ನಮ್ಗೂ ಒಳ್ಳೇದಾಗ್ಲಿ. ಇಲ್ಲೂ ಬಿ ಕಪ್ರ ಉದ್ಕಡ್ಡಿ ತೆಂಗಿನಕಾಯಿ ಎಲ್ಲಾ ಇಟ್ಟು ಹೊಡ್ಕೊಂಡ್ ಆರಾಮ್ಸೆ ಮತ್ ಸೈಡ್ ದೇವ್ರಿಗೆ ನಮಸ್ಕಾರ ಮಾಡಿ ಬಂದ್ವಿ. ನಾ ಬರುವಾಗ ನನ್ ತಂಗಿ ವಿಡಿಯೋ ಮಾಡತ್ತಿದ್ದ. ನಿನ್ನ ನಡಿಗಿನ ವಿಲಂಗ ಊರನ ತೇರ ಹೊಂಟಂಗ ನಿನ್ನ ಪ್ರೀತಿ ನನಗಾಗಿ ನನ್ನ ಜೀವ ನಿನಗಾಗಿ. ಇನ್ನು ನಾವಿಲ್ಲಿ ಪರಡಿ ತುಂಬ್ತೀವಿ ದೇವ್ರಿಗೆ ಪರಡಿ ತುಂಬುದಂದ್ರ ನಾವ್ ಏನೇನ್ ಊಟ ಕಟ್ಕೊಂಡ್ ಹೋಗಿರ್ತೀವಲ್ರಿ. ಚಪಾತಿ ಪಲ್ಯ ವೆರೈಟಿ ಏನೇನೋ ಬಾಳೆಹಣ್ಣ ಅದ ಇದ
ಎಲ್ಲಾ ಅವ್ರು ಒಯ್ದ್ ಬಿಟ್ಟಿರ್ತಾವ ಅದ್ರ ನಾವೆಲ್ಲಾ ತುಂಬಿ ನಮಸ್ಕಾರ ಮಾಡ್ಕೊ ಅದ್ನೇ ಈಗ ನನ್ ಮಮ್ಮಿ ಮಾಡಿದ್ರು. ಅದಕ್ಕ ಅರಿಶಿನ ಕುಂಕುಮ ಹಚ್ಚಿ ಉದ್ಕಡ್ಡಿ ಕರ್ಪೂರ ಬೆಳಗಿ ಇದೆಲ್ಲ ಆದ್ಮೇಲೆ ಎಲ್ಲಾರು ನಮಸ್ಕಾರ ಮಾಡುದ. ಹಂಗ ನನ್ ತಮ್ಮನು ನಮಸ್ಕಾರ ಮಾಡಿದ. ನಾನು ಆ ಕಡೆ ಯಾರೋ ಕರಾತಿಲ್ಲ ಅಂತ ಆ ಕಡೆ ಈ ಕಡೆ ನೋಡ್ಕೊತ ನಿಂತಿದ್ನಿ. ಹಂಗ ನಾನು ಹೋಗಿ ನಮಸ್ಕಾರ ಮಾಡ್ನಿ. ಹಣ್ಣಿ ಮ್ಯಾಲ ಸತ್ಯವಾದೇವಿ ಬಂಡಾರ ಹಚ್ಕೊಂಡ್ ಮನ್ಸಲ್ಲಿ ಏನ್ ಅನ್ಕೋಬೇಕೆಲ್ಲ ಅನ್ಕೊಂಡ್ ಸೈಡ್ ಆದ್ವಿ. ನನ್ ಕೈಯಾಗ ಒಂದ್ ಟೇಂಕ ಕೊಟ್ಟಿದ್ರು. ಅವ್ರು ಹೊಡಿಬೇಕು ನಾ ಹೊಡಿಬೇಕು ಅಂತ ಕನ್ಫ್ಯೂಸ್ ಆಗಿ ಮಮ್ಮಿನ್ ಕೇಳಾತಿದ್ನಿ ಯಾರು ಹೊಡ್ಬೇಕಂತ. ಇವತ್ ನಮ್ ಹುಲಿಗೋಳ ಫೈನಲ್ ಮ್ಯಾಚ್ ಆಡೋರ್ದಾರು. ಸೊ ಯಾರ್ದು ನಜರ್ ಇಲ್ದ ಕಪ್ ಎತ್ಲಿ ಅಂತ ಹೇಳಿ ಕೇಳ್ಕೊಂಡ್ ಈ ಸಾರಿ ಕಪ್ ನಮ್ದೇ ಅನ್ನೋ ಬದ್ಲಿ ಈ ಸಾರಿ ಕಪ್ ನಮ್ದು ಅಂತ ಆಗ್ಬೇಕಂತ ಕೇಳ್ಕೊಂಡ್ ನಾವ್ ಹೊಂಟಿವಿ ಈಗ ಊಟಕ್ಕ. ಕೆಟ್ಟ ಹಸಿವು ಬೇರೆ ಆಗಿತ್ತು. ಪಾಪ ನನ್ ತಮ್ಮ ನೋಡ್ ಬ್ಯಾಗ್ ತೊಗೊಂಡ್ ಮಾರ್ನಿಂಗ್ ಇಂದ ಫುಲ್ ಡೇ ಅವ್ನ ಕಡೆನೆ ಇರ್ತದ ಬಿಡಿ ಬ್ಯಾಗಿನ. ಆಮೇಲ್ರಿ ಬಂದಿಲ್ಲ ಇದಂತ ತಿಳ್ಕೊ ಇದೇನ್ ನಮ್ ಕಡೆ ನಿಂತಲ್ಲ ಐತಿ ಬ್ಯಾಗ್ ತೊಗೊಂಡ್ ತಿರ್ಗಾಡೋ ಅಷ್ಟ್ ದೊಡ್ಡದ್ ಇತ್ತದ. ಮಂದಿ ನೋಡ್ರಿ ಫುಲ್ ಹಿಂದೆಲ್ಲಾ ಬರೋದ್ ನಮ್ ಗ್ಯಾಂಗ್ ಇದ. ಇನ್ ಹೋಗ್ತಿವಿ ಊಟ ಮಾಡಾಕ. ನನಗಂತೂ ಫುಲ್ ಹಸಿವಾಗ್ ಬಿಟ್ಟಿತ್ತು. ನನಗ್ ಅಷ್ಟ ಅಲ್ಲ ನನ್ ಸೈಡ್ ಕುಂತವ್ರಿಗೆ ಎಲ್ಲಾರ್ಗುನು ಹಸಿವಾಗ್ ಬಿಟ್ಟಿತ್ತು. ಅದಕ್ ನಾವ್ ಕಟ್ಕೊಂಡ್ ಬಂದಿದ್ದ ಅವ್ರಿಗೆ ಅವ್ರ ಕಟ್ಕೊಂಡ್ ಬಂದಿದ್ ನಮಗ ಕೊಟ್ಟು ಎಲ್ಲಾರು ಕೂಡಿ ತಿನ್ನಾತಿದ್ವಿ. ಹಿಂಗ್ ವೆರೈಟಿ ಎಲ್ರು ಕುಂತ್ ತಿನ್ನೋ ಖುಷಿನ ಬ್ಯಾರೆ. ಮಸ್ತ್ ಮಸ್ತ್ ಅಡಗಿ ಇತ್ತು. ಚಪಾತಿ ವೆರೈಟಿ ಪಲ್ಯ ಉಪ್ಪಿನಕಾಯಿ ಚಟ್ನಿ ಅದು ಇದು ಹಂಗ ನೋಡಿಲ್ಲ ಮಸ್ತ್ ಖುಷಿಯಿಂದ ಒಟ್ಟ ತಿನ್ನತ್ರ ಫುಲ್ ಬಿಜಿ. ಹಸಿದಾಗ ಏನ ತಿಂದ್ರ ಬಿ ಎಲ್ಲಾ ಸಿಹಿ ಹತ್ತೈತಿ. ಹಂಗ ನನಗೂ ಇಲ್ಲಿ ಆಗತಿತ್ತು. ಎಲ್ಲಾ ಅಡಿಗೆ ಮಸ್ತ್ ಆಗಿತ್ತು. ಹಂಗ ನಮ್ಮ ಮಮ್ಮಿ ಮೊಸರನ್ನ ಬೇಕೇನಂದ್ಲು. ಹೂ ಅಂತ ತಕೊಳಕ್ ಹೋದ್ರ ಆಕಿ 3 ಮಂದಿ ತಿನ್ನುವಷ್ಟ್ ಹಾಕ್ಬಿಟ್ಲು. ಆಯ್ತ್ ಇನ್ ಎಲ್ರು ಊಟ ಮುಗ್ಸ್ಕೊಂಡ್ ಮತ್ತ್ ಸತ್ಯವಾದೇವಿ ನಮಸ್ಕಾರ ಮಾಡ್ಕೊಂಡ್ ನಾವ್ ಹೊಂಟಿವಿ ಈಗ ಎಲ್ಲಮ್ಮ ಗುಡ್ಡಕ್ಕ. ಅದಕ್ ಆಟೋಕ್ ಹೋಗ್ಬೇಕು. ಅಲ್ಲಿಂದ ಒಂದ್ ಸ್ವಲ್ಪ ದೂರ ಐತದ. ಇಲ್ಲಿಂದ ಹೋಗಾಕ್ ಮತ್ ನಮ್ ಗ್ಯಾಂಗದ 2 ಆಟೋ ಫುಲ್ ಆದ್ವು. ಫುಲ್ ರಶ್ಶು ಹಂಗ ತಿಕ್ಕಾಡ್ಕೊಂಡ್ ಕುಂತ್ ನಡ್ರಿ. ಇನ್ ಮತ್ ಈಗ ಬಂದಿವು ನಾವು ಯಲ್ಲಮ್ಮ ದೇವಿ ದೇವಸ್ಥಾನಕ್ಕ. ಅದ ಈಗ ಬಂದ್ ಇಳ್ದಿವಿ ಆಟೋದಿಂದ. ಹೊಂಟಾರು ನಮ್ ಗ್ಯಾಂಗ್ ಅಂತ ನೋಡಿದ್ ಓದಕ್ ಒಟ್ ನಮ್ದ ಐತಿ. ಇದು ಫುಲ್ ಎಲ್ಲಾ ಚೆನ್ನಾಗಿರ್ತ ಬ್ಯಾರೆನೆ ಐತಿ. ಗುಡ್ಡ ಅದು ಐತೆಲ್ಲಾ. ಈಗ ನೋಡಿದ್ರ ಅದ ನಮ್ ತಮ್ಮನು ಅದ್ನೇ ಹೇಳತಾನಲ್ಲಿ ಅಲ್ಲಿ ಕೆಳಗ್ ಕಾಣತೈತಿ ಅಕ್ಷಿ ಬಾಗ್ಲ. ಎಷ್ಟೋ ವರ್ಷಿಂದ ಬಂದಿದ್ವಿ. ಈಗಂತೂ ನೋಡಿದ್ರ ಫುಲ್ ಚೇಂಜ್ ಆಗ್ಬಿಟ್ಟೈತಿ. ಇಲ್ ಮತ್ ಡಿಸ್ಕಷನ್ ಸ್ಟಾರ್ಟ್ ಆಗೈತಿ. ಏನಂದ್ರ ಯಲ್ಲಮ್ಮ ದೇವಿ ತೆಂಗಿನಕಾಯಿ ಅರಿಶಿನ ಹೂವ ತೋದ ಎಲ್ಲಾ ಕಡಿಮೆ ಮಾಡಿ ಕೊಡು ಅಂತ ಹೇಳಿ. ಇಲ್ಲೂ ಬಿ ಸೇಮ್ ಅಲ್ಲಿ ಸತ್ಯವಾದೇವಿ ಹೆಂಗ್ ಪರಡಿ ತುಂಬ್ದಲ್ರಿ ಇಲ್ಲಿ ಬಿ ಯಲ್ಲಮ್ಮ ದೇವಿಗೆ ಸೇಮ್ ಪರಡಿ ತುಂಬ್ತೀವಿ. ಬಟ್ ಅಲ್ಲಿ ಕಡಬ ತುಂಬಲಿಲ್ಲ. ಅಲ್ಲಿ ಕಡಬ ತುಂಬಾರ್ದಂತ ಅದೇನ್ ನಂಗ್ ರೀಸನ್ ಗೊತ್ತಿಲ್ಲ. ಇಲ್ಲಿ ಕಡಬ ಕೊಟ್ಟು ಪರಡಿ ತುಂಬತೀವಿ. ಇಲ್ಲಿ ನೋಡ್ರಿ ಮಂಗ್ಯಾಗಳು ಎಷ್ಟ್ ಚಂದ್ ಕೂತಾವ್. ಎಲ್ಲಾ ಅವ ಮಕ್ಳ ಅನಸ್ತಾವ ಇವ ಪಾಪ. ಇನ್ನೊಂದ್ ಮಂಗನಿಂದ ಮಾನವ ಅಂತಾರು. ಮಾನವ ಎಲ್ಲ ನಾವ್ ಅದೀವಿ. ಇನ್ನ ಮಂಗ್ಯಾಗಳು ಆಗಿ ಉಳ್ದಾವಲ್ಲ ಯಾಕ ಅದೇನ್ ನಂಗ್ ಗೊತ್ತಿಲ್ಲ. ಹೇಳ್ಬೇಕನಿಸ್ತು ಹೇಳಿದ್ನಿ. ಎಲ್ಲಾರು ಪರಡಿ ತುಂಬೋ ತನಕ ನಾವು ಮಾತ್ ಹಚ್ಕೊಂಡ್ ಕೂತಿದ್ವಿ. ನಾವು ಈಗ ನಮಸ್ಕಾರ ಮಾಡಿದ್ವಿ. ಮಂದಿ ಅಂತೂ ಫುಲ್ ಇತ್ತು. ಅದಕ್ ಡೈರೆಕ್ಟ್ ದರ್ಶನಕ್ಕೇನ್ ಹೋಗ್ಲಿಲ್ಲ. ಹೊರಗ ಕಾಲ್ ಬಿದ್ದ್ ಬಂದಿವು. ಡೈರೆಕ್ಟ್ ದರ್ಶನ ಸಿಗ್ಲಿಕ್ರ ಏನಾಯ್ತು ಇಲ್ಲಿ ಒಟ್ಟ ಈ ಪ್ಲೇಸಿಗೆ ಬಂದ್ ಹೋಗ್ಬೇಕಂತಿತ್ತು. ಬಂದ್ ಹೋಗಿವಿ ಅಷ್ಟ್ ಸಾಕು. ಯಾವಾಗೂ ಚೆನ್ನಾಗಿರ್ತಾ ಬಂದಿದೀವಿ 2-3 ಸರಿ. ಅಲ್ಲಿ ವಸ್ತಿ ಇರ್ತಿದ್ವಿ ನಾವ್ ಅಲ್ಲಿ ಮ್ಯಾಲ ಗುಡ್ಡದ್ ಮೇಲೆ ಇತ್ಲಾ ಅಲ್ಲಿ. ಕರೆ ಎಲ್ಲಾ ಫುಲ್ ಚೇಂಜ್. ಇಲ್ಲಂತೂ ಎಂಟ್ರಿನೇ ಇಲ್ಲ. ಫುಲ್ ಲೈನ್ ಹಚ್ಚಿ ಹೋಗುದು ಮಂದಿ ಅಂತೂ ಫುಲ್ ಇರ್ತಿತ್ತು. ಲೈನ್ ಹಚ್ಚಿ ಹೋಗಾಕಂತೂ ಆಗ್ಲಿಲ್ಲ. ಅದಕ್ ನಾವಂತೂ ಹಂಗ ಕ್ಯೂ ದಾಗ್ ನಿಂತ ಹೋಗಾಕ್ ಆಗ್ಲಿಲ್ಲ. ಯಾಕಂದ್ರ ನಾವ್ ಬಂದಿದ್ ಬಸ್ಸಿಗೆ ಹಂಗೆಲ್ಲಾ ವಸ್ತಿ ನಿಂತಿದ್ದು ಅಂದ್ರ ನಿಂತ್ ಹೋಗಾಕ್ ನಡಿತಿತ್ತು. ಇಲ್ಲೇನಾಗೈತಿ ಅಂದ್ರ ನಮ್ ತಮ್ಮ ಕಳ್ಕೊಂಡಿವಿ ಈಗ. ಇಲ್ಲಿ ಅವ್ರಿಗೆ ಕಾಲ್ ಮಾಡ್ಬೇಕಂದ್ರ ನೆಟ್ವರ್ಕು ಸಿಗಲ್ಲ ಇಲ್ಲಿ. ಕೂಡ್ ದೇವ್ರಿಗೆ ಕೈ ಮುಗಿಯೊಷ್ಟ್ರಲ್ಲಿ ಸೈಡ್ ಇದ್ದವ್ರೆಲ್ಲಾ ಗಪ್ಪ ಆಗ್ಬಿಟ್ಟಿದ್ರು. ಅಲ್ಲೇ ದೇವ್ರ ಗುಡಿ ಮುಂದಿದ್ರು ಬಂದಿವ್. ಬರೋ ಅಷ್ಟ್ರಲ್ಲಿ ಗಾರೆಗಾರ್ ತಿನ್ನಾತಿದ್ರು. ನಾವ್ ಇದಕ್ ಗಾರೆಗಾರ ಅಂತೀವಿ. ಹಂಗ ನನಗೂ ಒಂದ್ ಕೊಟ್ರು ನಾವು ತಿನ್ಕೊಂತ ಹೊಂಟಿವಿ. ಕೆಟ್ಟ ಬಿಸಿಲ್ ಕಾಲಂತೂ ಬೆಂಕಿಯಾಗಿಟ್ಟಂಗ ಅಷ್ಟ್ ಕೆಟ್ಟ ಸುಡಲಾತಿದ್ವು ಇಲ್ಲಿ ಕೆಟ್ಟ ಪರಿಶಿ ಅದಾವಲ್ಲ ಕೆಳಗೆಲ್ಲ ಬಾಳ ಸುಡ್ತಾವ್ ಕಾಲ. ಇದ ನೋಡ್ರಿ ಅಕ್ಷಿ ಬಾಳ ನಾವ್ ಸಣ್ಣಾಗಿರ್ತಾ ದೇವ್ರ ಹೋಗ್ತಾ ಇಲ್ಲಿಂದ ಹೋಗ್ತಿದ್ವು. ಕರೆ ನಾವ್ ಈ ಸಲ ಆ ಕಡೆದ್ ಬಂದ್ವಿ. ಯಾಕಂದ್ರ ಆ ಕಡೆ ಹೊಸ ಸ್ಟೆಪ್ಸ್ ಕಟ್ಟ್ಯಾರು. ಬಟ್ ಈಗ ಬರುವ ಈ ಕಡಿಂದ ಇದ್ರಿಂದ ಹೊರಗ್ ಬಂದಿವಿ. ಬಸ್ ಅಂತೂ ಈ ಕಡೆ ಫುಲ್ ರಶ್. ಮಂದಿನೂ ಅಷ್ಟ್ ಇರತೈತಿ ಈ ಕಡೆ. ನಾವೀಗ ಬರತ್ತೀವಿ ಮನಿಗ್ ವಾಪಸ್. ಬರುವಾಗ ಕೆಟ್ಟ ಹಸಿವಾಗಿತ್ತು. ಮಧ್ಯಾಹ್ನ ತಿಂದಿವಿಲ್ಲ. ಅದಕ್ ಮತ್ ಅಲ್ಲೇ ಬಸ್ನ್ಯಾಗ ಕುಂತ ಮತ್ ಕಡಬ ಬಾಳೆಹಣ್ಣ್ ತಿಂದ್ವಿ. ಈಗ ಬಂದಿವ್ ನೋಡ್ರಿ ನಮ್ ಊರಿಗ್ ವಾಪಸ್. ಬರೋ ಅಷ್ಟ್ರಲ್ಲಿ ರಾತ್ರಿನ ಆಗೇತಿ. ಅಂಡ್ ಈ ವಿಡಿಯೋನ ನಿನ್ನೆ ಅಪ್ಲೋಡ್ ಮಾಡ್ಬೇಕಂತಿತ್ತು. ಬಟ್ ನಮ್ದು ಫೈನಲ್ ಮ್ಯಾಚ್ ಇದ್ದಿದ್ ಗುಂಗೊಳಗ್ ನಂಗೆ ಅಪ್ಲೋಡ್ ಮಾಡಕ್ ಆಗಿಲ್ಲ. ಈ ಸಲ ಕಪ್ ನಮ್ದು ಅನ್ನೋಕಿತ್ಲ ಈ ಸಲ ಕಪ್ ನಮ್ದು ಅನ್ನಂಗ್ ಮಾಡ್ಬಿಟ್ರು ನಮ್ ಹುಲಿಗೋಳ. ಫುಲ್ ಖುಷ್. ನಾವ್ ವಿನ್ ಆಗಿವ್ ಅಂದ್ರ ಅನ್ಕೊಂಡಿದ್ದ ಆಯ್ತು. ದೇವ್ರು ಒಂದು ಎಲ್ಲಾ ಎಲ್ಲೆಲ್ಲಿ ದೇವ್ರ ಕಾಣತೈತಿ ಒಟ್ಟ ಕೈ ಮುಗಿದ. ಈ ಸಲ ಕಪ್ ನಮ್ದ್ ಆಗ್ಬೇಕು. ಈ ಸಲ ಕಪ್ ನಮ್ದ್ ಆಗ್ಬೇಕು. ಇಷ್ಟ್ ನಂಬಿಕೆ ಇತ್ಲ ಈ ಸರಿ ಅದ್ ಖರೇನ ಆಯ್ತು. ನಂಬಿದ್ ದೇವ್ರ ನಾವ್ ನಂಬಿದ್ ಟೀಮ. ಈ ಸಲ ನಮ್ ಕೈ ಕೊಡ್ಲಿಲ್ಲ. ಕೈ ಹಿಡ್ದಾರು ಫುಲ್ ಖುಷ. ಏನ್ ಚಂದ ಐತಿ ನಮ್ಮ RCB ಟಿಮ್ಮ. ಈ ಸಲ ಕಪ್ ನಮ್ದ ಬರ್ಕೋರು ತಮ್ಮ. ಏನ್ ಚಂದ ಐತಿ ನಮ್ಮ RCB ಟಿಮ್ಮ. ಈ ಸಲ ಕಪ್ ನಮ್ದ ಬರ್ಕೋರು ತಮ್ಮ. ಸೆಲೆಬ್ರೇಷನ್ ನೋಡ್ರ ಯಪ್ಪಾ ನಮ್ ಊರಾಗ ಅಷ್ಟ ಅಲ್ಲಿ ಎಲ್ಲಾ ಕಡೆನ ಬೆಂಕಿ. ಎಷ್ಟೋ ಜನ ಅನ್ನತಾರು ಒಂದ್ ಕಪ್ ಗೆದ್ದಿರೇನ ಮಾಡಾತಿರೇನ ಅಂತೇಳಿ.
ಅವ್ರಿಗೇನ್ ಗೊತ್ತು ಒಂದ್ ಕಪ್ಪಿನ ವ್ಯಾಲ್ಯೂವ ಅದೇ ಇದ್ದ ಒಂದ ಕಪ್ ಗೆಲ್ಲಕ್ ನಾವ್ ವೇಟ್ ಮಾಡಿವ 18 ವರ್ಷ. ಅದಕ್ಕ ನಾವ್ ಹಿಂಗೆ ಹೇಳ್ತೀವಿ, ಒಂದ ಲೈಫ್ ಒಂದ ಟೀಮ ಅದ ನಮ್ಮ RCB. 6 ಸಲ ಸೋತ್ರು RCB ನೇ, 60 ಸಲ ಸೋತ್ರು RCB ನೇ, 60 ಸಲ ಸೋತ್ರು RCB ನೇ. One love, one team, RCB. ಈ ಸಲ ಕಪ್ ನಮ್ದೆ RCB. ಯಾರ್ ಏನನ ಅನ್ಕೊಳ್ಳಿ, ಒಟ್ ಈ ಸರಿ ಕಪ್ ನಮ್ದಾಯ್ತಲ್ಲ ಸಾಕ್. ಅಂಡ್ ಇಲ್ಲಿ ತನಕ ನನ್ನ ವಿಡಿಯೋಸ್ ನೋಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಏನ್ರಿ ತಪ್ಪದು ಮಾತಾಡಿದ್ರೆ ಹೊಟ್ಟೆ ಹಾಕೊಂಡು ಕ್ಷಮೆ ಇರ್ಲಿ. ಈ ಸಲ ಕಪ್ ನಮ್ದೇ ಅದ, ಈ ಸರಿ ಕಪ್ ನಮ್ದು. ಜೈ RCB. ಅಷ್ಟೇ.